ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಸಭೆಯಲ್ಲಿ 2 ಐತಿಹಾಸಿಕ ಮಸೂದೆಗಳ ಮಂಡನೆಯಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡುತ್ತಾರೆ. 12 ಗಂಟೆಗಳ ಸುದೀರ್ಘ ಚರ್ಚೆಯನ್ನ ಕೇಂದ್ರ ಸರ್ಕಾರ ಇಲ್ಲಿ ಬಯಸಿದೆ. ಲೋಕಸಭೆಯಲ್ಲಿ 2 ಐತಿಹಾಸಿಕ ಮಸೂದೆಗಳ ಮಂಡನೆ. ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. 2 ಗಂಟೆಗಳ ಸುದೀರ್ಘ ಚರ್ಚೆಯನ್ನ ವಹಿಸಿದ ಕೇಂದ್ರ ಸರ್ಕಾರ ನಾಳೆ ಸಂಜೆ 4 ಗಂಟೆಗೆ ಮಸೂದೆಗಳ ಮೇಲೆ ಮತದಾನ ಆಗಲಿದೆ ಎಂದು ರಾತ್ರಿಯವರೆಗೂ ಮಸೂದೆಯ ಮೇಲೆ ಚರ್ಚೆಯಾಗುವ ಸಾಧ್ಯತೆ ಕೂಡ ಇದೆ. ತದನಂತರ ಮಸೂದೆಗೆ ಅರ್ಧಕ್ಕಿಂತ ಹೆಚ್ಚು ಸದಸ್ಯರ ಬೆಂಬಲ ಪಡೆದ ಸರ್ಕಾರ ಲೋಕಸಭೆಯಲ್ಲಿ 2 ಐತಿಹಾಸಿಕ ಮಸೂದೆಗಳ ಮಂಡನೆ ಕೂಡ ಆಗಿರುವಂತದ್ದು. ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಿ ಮೋದಿ ಅವರು ಕೂಡ ಈ ಕುರಿತು ಭಾಷಣವನ್ನ ಮಾಡಲಿದ್ದಾರೆ. 12 ಗಂಟೆಗಳ ಸುದೀರ್ಘ ಚರ್ಚೆಯನ್ನ ಕೇಂದ್ರ ಸರ್ಕಾರ ಇಲ್ಲಿ ಬಯಸಿದೆ. ನಾಳೆ ಸಂಜೆ 4 ಗಂಟೆಗೆ ಮಸೂದೆಗಳ ಮೇಲೆ ಮತದಾನವಾಗಲಿದೆ. ಈಗಾಗಲೇ ಮಸೂದೆಗೆ ಅರ್ಧಕ್ಕಿಂತ ಹೆಚ್ಚು ಸದಸ್ಯರ ಬೆಂಬಲ ಕೂಡ ಪಡ್ಕೊಂಡಿರುವಂತದ್ದು. ನಾಳೆ ಸಂಜೆ 4 ಗಂಟೆಯ ಸುಮಾರಿಗೆ ಮಸೂದೆಗಳ ಮೇಲೆ ಮತದಾನ ಆಗುತ್ತೆ. ಇಂದು ರಾತ್ರಿಯವರೆಗೂ ಕೂಡ ಮಸೂದೆ ಮೇಲೆ ಚರ್ಚೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಕೇಂದ್ರದ ಬಿಲ್ ಪಾಸ್ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಕೇಂದ್ರದ 2 ಮಸೂದೆ ಗೆಲ್ಲಲು 3/2 ಬಹುಮತ ಬೇಕಾಗುತ್ತೆ. ಇನ್ನು ತದನಂತರ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ಆಗುತ್ತೆ. ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ಆಗಲಿದೆ. ಅಗತ್ಯ ಬಹುಮತ 360 ಬೇಕಾಗುತ್ತೆ. ಇನ್ನು ಎನ್ಡಿಎ ಬಳಿ ಇರುವುದು 292 ಸ್ಥಾನಗಳು ಮಾತ್ರ. ಈಗಾಗಲೇ ಒಂದ್ ಕಡೆ ಇಂಡಿ ಒಕ್ಕೂಟದ ಬಳಿ ಇರುವುದು 232. ರಾಜ್ಯಸಭೆಯಲ್ಲಿ ಅಗತ್ಯ ಇರುವ ಬಹುಮತ 163. ಎನ್ಡಿಎ ಬಳಿ ಇರುವುದು 138 ಸ್ಥಾನ ಮಾತ್ರ. ಹಾಗೆ ಇಂಡಿ ಒಕ್ಕೂಟದ ಬಳಿ ಇರುವುದು 75. ಲೋಕಸಭೆಯಲ್ಲಿ 2 ಐತಿಹಾಸಿಕ ಮಸೂದೆಗಳ ಮಂಡನೆಯಾಗಿದೆ. ಇನ್ನು ಲೋಕಸಭೆಯಲ್ಲಿ ಸರ್ಕಾರಕ್ಕೆ ಈಗಾಗಲೇ ರಾಜ್ಯಸಭೆಯಲ್ಲಿ ಸರ್ಕಾರ ಮಸೂದೆ ಗೆಲ್ಲಲು 21 ಸ್ಥಾನಗಳ ಕೊರತೆ ಕೂಡ ಈಗ ಏರ್ಪಟ್ಟಿರುವಂತದ್ದು. ಕೇಂದ್ರದ 2 ಮಸೂದೆ ಗೆಲ್ಲಲು 3/2 ಬಹುಮತ ಕೂಡ ಬೇಕಾಗುತ್ತೆ. ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ಆಗಲಿದೆ. ಇನ್ನು ಅಗತ್ಯ ಬಹುಮತ 360 ಬಹುಮತ ಬೇಕಾಗುತ್ತೆ. ಎನ್ಡಿಎ ಬಳಿ ಇರುವುದು 292 ಸ್ಥಾನಗಳು ಮಾತ್ರ. ಇಂಡಿ ಒಕ್ಕೂಟದ ಬಳಿ ಇರುವುದು 232. ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಿ ಮೋದಿ ಅವರು ಈ ಕುರಿತು ಭಾಷಣವನ್ನ ಮಾಡಲಿದ್ದಾರೆ. ರಾಜ್ಯಸಭೆಯಲ್ಲಿ ಅಗತ್ಯ 163 ಸೀಟುಗಳು. ಎನ್ಡಿಎ ಬಳಿ ಇರುವುದು 138 ಸ್ಥಾನಗಳು ಮಾತ್ರ. ಇನ್ನು ಇಂಡಿ ಒಕ್ಕೂಟದ ಬಳಿ ಇರುವುದು 75. ಹಾಗಾದ್ರೆ ಕೇಂದ್ರದ ಬಿಲ್ ಪಾಸ್ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಇಂದು ರಾತ್ರಿಯವರೆಗೂ ಕೂಡ ಮಸೂದೆಯ ಮೇಲೆ ಚರ್ಚೆಯಾಗುವ ಸಾಧ್ಯತೆಗಳು ಕೂಡ ಇದೆ. 12 ಗಂಟೆ ಸುದೀರ್ಘ ಚರ್ಚೆ ಕೂಡ ಮಾಡಲಿದ್ದಾರೆ. ಲೋಕಸಭೆಯಲ್ಲಿ ಇಂದು 2 ಐತಿಹಾಸಿಕ ಮಸೂದೆಗಳ ಮಂಡನೆ ಕೂಡ ಆಗಿದೆ. 292 ಎನ್ಡಿಎ ಬಹುಮತ ಇರುವಂತದ್ದು. ಈಗ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ಕೂಡ ಆಗಲಿದೆ.